ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಬ್ರ್ಯಾಂಡ್ ಮಗ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಏನಪ್ಪ ಗಣೇಶ ಫೋಟೋ ನೋಡಿಸ್ತಾ ಇದ್ದಾನೆ ಅಂತ ನೋಡ್ತಿದ್ದೀರಾ? ನಾನು ಈ ಒಂದು ಡ್ರಾಯಿಂಗ್ ಮಾಡ್ತಿದ್ದೆ ನೋಡಿ, ಎಕ್ಸಾಕ್ಟಾಗಿ ಹಂಗೆ ಬಂದಿದೆಯಲ್ವಾ ಗಣೇಶ. ಈ ಡ್ರಾಯಿಂಗ್ ಮಾಡ್ತಾ ಮಾಡ್ತಾ ಓಕೆ ನಮ್ಮ ಚಾರ್ಲಿ ಬಂದ್ಬಿಟ್ಟ, ಈ ಕಡೆ ಸ್ವಿಪ್ ಮಾಡಬೇಕಾಗಿತ್ತು. ನೆಕ್ಸ್ಟು ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾನು ಸ್ಕೆಚ್ಚು ಮಾಡಿದೆ ನೋಡಿ, ಎಕ್ಸಾಕ್ಟಾಗಿ ಹಾಗೆ ಬಂದಿದೆಯಲ್ಲ. ಒಂದು ಸ್ವಲ್ಪ ನವಿಲು ಅದು ಇದು ಎಲ್ಲ ಒಂಚೂರು ಬ್ಯಾಲೆನ್ಸ್ ಇರುತ್ತೆ, ಅದು ಪೇಂಟಿಂಗ್ ಮಾಡೋ ಟೈಮಲ್ಲಿ ಹಾಗೆ ಅದನ್ನು ಸ್ಕೆಚ್ ಮಾಡಿಬಿಡ್ತೀವಿ. ಸೊ ಓಕೆ, ಇದಾದಮೇಲೆ ನಾನು ನೋಡಿ ಅಯ್ಯಪ್ಪನ ಒಂದು ಪೇಂಟಿಂಗ್ ಮಾಡಿದ್ದೀನಿ, ಡ್ರಾಯಿಂಗ್ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಅಯ್ಯಪ್ಪ ನೋಡಿ, ಇಲ್ಲಿ ಹುಲಿಗೆ ಬಾಲ ಇಲ್ಲ, ಆದರೆ ನಾನು ಬಾಲ ಇರಲಿ ಅಂತ ಬರೆದಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಓಕೆ, ಈ ಒಂದು ಪೇಂಟಿಂಗಲ್ಲಿ ಏನೊಂದು ಮಿಸ್ಸಿಂಗ್ ಇದೆ, ಅಯ್ಯಪ್ಪನ ಒಂದು ಪೇಂಟಿಂಗಲ್ಲಿ ಯಾವುದೋ ಒಂದು ಮೇಯ್ನ್ ಒಂದು ಪಾಯಿಂಟು ಇಲ್ಲ. ಏನಿರುತ್ತೆ ಅಬ್ಸರ್ವ್ ಮಾಡಿಕೊಂಡು, ಓ ಮೈ ಗಾಡ್ ಬ್ಯಾಟ್ರಿ ಲೋ ಇದೆ, ಅಬ್ಸರ್ವ್ ಮಾಡಿಕೊಂಡು ಕಮೆಂಟ್ ಮಾಡಿ, ನಿಮಗೆ ಗೊತ್ತಾದರೆ ಇನ್ನೊಂದ್ಸತಿ ನೋಡ್ಕೊಳ್ಳಿ. ಇದಾದಮೇಲೆ ಓಕೆ, ನನಗೆ ಗಂಡು ದೇವರೆಲ್ಲ ಕೈಗೂಡಿ ಬರ್ತಾ ಇದ್ದಾರೆ, ಲಕ್ಷ್ಮೀ ಪ್ರಾಪ್ತಿ ಆಗ್ತಿಲ್ವಲ್ಲಪ್ಪ ಅಂತ ಅಂದ್ಕೊಂಡು ಲಕ್ಷ್ಮಿಯ ಒಂದು ಪೇಂಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಇಲ್ಲೊಂದು ಡ್ರಾಯಿಂಗು ಮಾಡಿದ್ದೀನಿ. ಫೇಸು ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ, ಪೇಂಟಿಂಗ್ ಮಾಡ್ತಾ ಮಾಡ್ತಾ ಅದು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ವಿದ್ಯಾದೇವಿ ಸರಸ್ವತಿಯ ಒಂದು ಸ್ಕೆಚ್ ಕೂಡ ಮಾಡಿಟ್ಟಿದ್ದೀನಿ. ಸೊ ಇಷ್ಟು ಡ್ರಾಯಿಂಗ್ಗಳಲ್ಲಿ ನಿಮಗೆ ಯಾವ ಡ್ರಾಯಿಂಗ್ ಇಷ್ಟ ಆಯಿತು, ಯಾವ ಡ್ರಾಯಿಂಗ್ ನಿಮಗೆ ತುಂಬ ಇಷ್ಟ ಆಯಿತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಯಾವ ದೇವರು ಇಷ್ಟ ಅನ್ನೋದನ್ನು ತಿಳಿಸಿ. ಹಾಗೆ ಇಷ್ಟು ಒಂದು ಡ್ರಾಯಿಂಗ್ಗಳಲ್ಲಿ ನಾನು ಯಾವ ಒಂದು ಡ್ರಾಯಿಂಗ್ ಇಂದ ಪೇಂಟಿಂಗ್ ಶುರು ಮಾಡಬೇಕು ಅನ್ನೋದನ್ನು ದಯವಿಟ್ಟು ತಿಳಿಸಿ. ನೀವು ತಿಳಿಸಿದ್ರೆ ನಮಗೆ ಗೊತ್ತಾಗುತ್ತೆ, ನೀವು ಹೇಳ್ದಂಗೆ ನಾವು ಪೇಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಪೇಂಟು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ತುಂಬ ಸೂಕ್ಷ್ಮವಾದ ವರ್ಕ್ ಇರುತ್ತೆ ಇದೆಲ್ಲ, ಸುಮ್ಮನೆ ಏನೋ ಪೇಂಟ್ ಮಾಡೋದಲ್ಲ. ಪೇಂಟ್ ಮಾಡಿದಾಗ ಒಂದು ಎಲ್ಲೋ ಆ ಒಂದು ಇದಕ್ಕೆ ಡ್ಯಾಮೇಜ್ ಆಗದಿರೋಂಗೆ ನಾವು ನೀಟಾಗಿ ಪೇಂಟ್ ಮಾಡಬೇಕಾಗತ್ತೆ. ಸೊ ಇದು ಒಂದು ತುಂಬ ಅದ್ಭುತವಾದಂಥ ಒಂದು ಕಲೆ, ಟ್ಯಾಲೆಂಟು. ದಯವಿಟ್ಟು ಯಾರೆಲ್ಲ ನಮ್ಮ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ನಮಗೆ ಹೇಳೋದನ್ನು ಮರಿಬೇಡಿ. ನೀವು ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ನಾವು ಮುಂದಿನ ರೀತಿಯಲ್ಲಿ ಯಾವ ರೀತಿಯಾದಂಥ ಒಂದು ಪೇಂಟಿಂಗ್ಗಳು ಮಾಡಬೇಕು. ಹಾಗೆ ನಾವು RCB ಸಾಂಗ್ ಮಾಡ್ತಿದ್ದೀವಿ, ನಮ್ಮ ಚಾನಲಲ್ಲಿ ರಿಲೀಸ್ ಮಾಡ್ತೀವೋ ಎಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಂತೂ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀವಿ. ತುಂಬ ಸೂಪರಾಗಿ ಬಂದಿದೆ ಸಾಂಗು. ತುಂಬ ಇದುವರೆಗೂ ಯಾರು ಈ ರೀತಿಯಾದಂಥ RCB ಸಾಂಗ್ಗೆ ಕೇಳಿರಲ್ಲ, ಆ ರೀತಿಯಾಗಿರುತ್ತೆ ಅನ್ನೋ ಒಂದು ಗ್ಯಾರಂಟಿ ನಾನು ಕೊಡ್ತೀನಿ. ಹಾಗೆ ಸುಮಾರು ದೇವರ ಒಂದು ಸಾಂಗ್ಗಳನ್ನು ನಾನು ಈ ಒಂದು ಡ್ರಾಯಿಂಗ್ ಮಾಡ್ತಾ ಮಾಡ್ತಾ ದೇವರ ಅನುಗ್ರಹದಿಂದ ಕೆಲವೊಂದು ದೇವರ ಸಾಂಗ್ಗಳನ್ನು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ತುಂಬ ಅದ್ಭುತವಾಗಿ ಬಂದಿದೆ ದೇವರ ಒಂದು ಸಾಂಗು. ಮುಂದಿನ ದಿನಗಳಲ್ಲಿ ನೀವು ಅದನ್ನೆಲ್ಲ ಕೇಳ್ತೀರಾ, ಖಂಡಿತವಾಗ್ಲೂ ನಿಮಗೆ ಕೆಲವೊಂದು ವಿಷಯಗಳು ಅರ್ಥ ಆಗುತ್ತೆ, ದೈವ ಶಕ್ತಿಯ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ, ಅರಿವು ಮೂಡುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಅನುಗ್ರಹ ಸಹಕಾರ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.